ಅಂತ ಅಂದರೆ ಚಿನ್ನದ ಬಗ್ಗೆ. ಒಂದು ಚಿನ್ನ ತಗೊಳ್ಳುವಾಗ ಒಂದು ಚಿನ್ನದ ಅಂಗಡಿಗೆ ಹೋಗಿ ಮತ್ತೆ ವಾಪಸ್ ಬರೋವರೆಗೂ ಯಾವ್ಯಾವೆಲ್ಲ ಎಚ್ಚರಿಕೆಯ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು ಅಂತ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಚಿನ್ನ ಅದು ಗ್ರಾಮ್, ಗ್ರಾಮ್ ಗಟ್ಟಲೆ ನಾವು ಬೆಲೆ ಕಟ್ಟೋಂಥದ್ದು. ಅದಕ್ಕೋಸ್ಕರ 1 ಗ್ರಾಮು 7ರಿಂದ 8 ಸಾವಿರ ರೂಪಾಯಿ ಆದ್ರೂ ಒಬ್ಬ ಸಾಮಾನ್ಯ ಮಹಿಳೆ ಚಿನ್ನ ಎಂಥ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಇಷ್ಟಪಡುವ ಚಿನ್ನವನ್ನು ಇಷ್ಟಪಡುವ ನಾರಿಯರು ನಮ್ಮ ಭಾರತೀಯ ನಾರಿಯರು ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಅದು 1 ಗ್ರಾಮ್ ಚಿನ್ನ 7ರಿಂದ 7.5 8 ಸಾವಿರದವರೆಗೂ ತಗೋಬೇಕು ಅಂದರೆ 1 ಗ್ರಾಮ್ನ, ಅದು ಒಬ್ಬ ಸಾಮಾನ್ಯ ಜೀವನ ಮಾಡೋ ಮಹಿಳೆಯ 1 ತಿಂಗಳ ಸಂಬಳ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆ ವಹಿಸಿ ನಾವು ತಿಂಗಳಾನುಗಟ್ಟಲೆ ದುಡಿದ ದುಡ್ಡನ್ನು ಕುತ್ಕೊಂಡು ಚಿನ್ನದ ವ್ಯಾಪಾರಿಗಳು ಕುತ್ಕೊಂಡು ನಮ್ಮ ಹತ್ರ ತಗೊಳ್ಳೋವಂಥ ಎಷ್ಟೋ ಚಾಕಚಕ್ಯತೆ ಮಹಿಳೆಯರಿಗೆ ತಲೆ ಕೆಡಿಸಿ ಆ ಥರ ತಗೊಳ್ಳೋದಿರುತ್ತದೆ. ಇದೇನಿಲ್ಲ, ಚಿನ್ನ ತಗೊಳ್ಳುವಾಗ ಒಂದು ಕ್ಯಾಲ್ಕುಲೇಷನ್ ಯಾವ ಥರ ಮಾಡಬೇಕು, ಯಾವ್ಯಾವ ಥರ ಲೆಕ್ಕಾಚಾರ ಮಾಡ್ಕೋಬೇಕು, ಯಾವ ಥರ ಧೈರ್ಯವಾಗಿ ಮಾತಾಡಬೇಕು ಅವ್ರ ಹತ್ರ ಅಂತ ನಾನು ಸಣ್ಣದಾಗೆ ನನಗಾಗಿರೋ ಅನುಭವದ ಮೇರೆಗೆ ನಾನು ತಿಳ್ಕೊಂಡಿರೋದ್ರ ಬಗ್ಗೆ ಮೇರೆಗೆ ನಾನು ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನೋಡಿ, ಇದು ಸಿಂಪಲ್, ಏನು ಓದಿರಬೇಕಾಗಿಲ್ಲ, ಏನಿಲ್ಲ. ಚಿನ್ನದ ಬಗ್ಗೆ ನಾಲೆಡ್ಜ್ ಇದೆ, ಗ್ರಾಮು ವೇಸ್ಟೇಜು ಕೂಲಿ ಬಗ್ಗೆ ನಾಲೆಡ್ಜ್ ಇದ್ದರೆ ನೀವು ಇದನ್ನು ಮಾಡ್ಬೋದು. ಅದನ್ನು ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಏನನ್ನು ಅನುಸರಿಸಬೇಕು ಅಂತ. ನೀವು ನೋಡಿ ಚಿನ್ನ ತಗೊಳ್ಳುವಾಗ ಎಚ್ಚರಿಕೆಯಿಂದ ಇರಿ. ಈಗ ಒಂದು ಚಿನ್ನದ ಬಗ್ಗೆ ನಾನಾ ರೀತಿಯ ವಿಧವಾದ ಇದಿರುತ್ತೆ ಚಿನ್ನದಲ್ಲೇ. ಈಗ KDM ಅಂತಾರೆ, 85% ಅಂತಾರೆ, 916 ಅಂತಾರೆ, ಹಾಲ್ಮಾರ್ಕ್ ಅಂತಾರೆ. ಇದ್ರ ಬಗ್ಗೆ ಎಲ್ಲ ಕನ್ಫ್ಯೂಸ್ ಇರ್ತದೆ. ಈಗ ನಾವು ಹಳ್ಳಿಯಿಂದ ಸಿಟಿಗೆ ಬಂದಿರೋದು, ನಾವು ಹಳ್ಳಿಲಿದ್ದಾಗ KDM ಚಿನ್ನ ಅಷ್ಟೇ, ಅದು ಬಿಟ್ಟರೆ ಆ ಚಿನ್ನದಲ್ಲಿ 916 ಐತೆ, ಪರ್ಸೆಂಟೇಜ್ ಐತೆ ಅಂತ ನಮಗೂ ಗೊತ್ತಿರಲಿಲ್ಲ. ಬೆಂಗಳೂರಿಗೆ ಬಂದು ನೋಡಿದ್ರೆ KDM ಅಂದರೆ ಬೆಂಗಳೂರವ್ರಿಗೆ ಗೊತ್ತಿಲ್ಲ, ಬರೀ 916 ಅಂತಾರೆ. ಅದರಿಂದ ಇದೆಲ್ಲ ಕನ್ಫ್ಯೂಷನ್ ಬೇಡ ಅಂತ ನಾನು ನಿಮಗೆ ಕೆಲವು ಅಂಶಗಳನ್ನ ಹೇಳಕ್ಕೆ ಬರ್ತೀನಿ. 916 ಅಂತ ಅಂದರೆ ಅದು 100%ಅಲ್ಲಿ ಚಿನ್ನದ 100ನೇ ಭಾಗದಲ್ಲಿ 91% ಮಾತ್ರ ಚಿನ್ನ ಇರುತ್ತೆ. ಇನ್ನು 9% ಬೇರೆ ಬೇರೆ ಮೆಟಲ್ಸನ್ನ ಹಾಕಿ ಅದನ್ನು ಚಿನ್ನ ಮಾಡ್ತಾರೆ. KDM ಅಂತ ಅಂದರೆ 75% ಅಂತ ಇರುತ್ತೆ. 75% ಚಿನ್ನ ಮಾತ್ರ ಇರುತ್ತೆ, ಇನ್ನು 25% ಬೇರೆ ಮೆಟಲ್ ಬರುತ್ತೆ. 85% ಅಂದ್ರೂ ಸೇಮ್ 85 ಭಾಗ ಮಾತ್ರ ಚಿನ್ನ ಇರುತ್ತೆ, ಇಲ್ಲಿ ಬೇರೆ ಮೆಟಲಲ್ಲಿ ಮಾಡಿ ಚಿನ್ನ ಮಾಡ್ತಾರೆ. ನೀವು 916 ಚಿನ್ನ ತಗೋಬೇಕು ಅಂತ ಅಂದರೆ ಅದು BIS ಹಾಲ್ಮಾರ್ಕ್, ಅದೊಂದು ಸಂಸ್ಥೆಯಿಂದ ಹಾಲ್ಮಾರ್ಕ್ ಅದರಲ್ಲಿ ನಂಬರ್ ಬರುತ್ತೆ. ಅದನ್ನು ಕಂಪಲ್ಸರಿ ನೀವು ನೋಡೇ ತೊಗೋಬೇಕು. ಈಗ ತುಂಬ ಮೋಸ ಮಾಡೋ ಜಗತ್ತು ಬಂದಿದೆ, ಅದರಲ್ಲಿ ನಾವು ಮೋಸ ಹೋಗೋದು ಬೇಡ. 75% ಅಂತ ಅಂದರೆ KDM ಅಂತ ಇರುತ್ತೆ. ಆಲ್ಮೋಸ್ಟು ಸೇಮ್ ರೇಟ್ ಇರ್ತದೆ ಅಂತ ತುಂಬ ವ್ಯತ್ಯಾಸ ಇರುವುದಿಲ್ಲ ರೇಟಲ್ಲಿ. ಆಲ್ಮೋಸ್ಟು ಹೆಚ್ಚು 916 ಆ BIS ಹಾಲ್ಮಾರ್ಕ್ ಇರೋ ಚಿನ್ನನೇ ತಗೊಳ್ಳಿ. 1 ತಿಂಗಳು 2 ತಿಂಗಳು ಲೇಟ್ ಆಗ್ಬೋದು, ಅದನ್ನೇ ತಗೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ. ಈಗ ವೇಸ್ಟೇಜ್ ಬಂದರೆ ಸುಮ್ಮನೆ ಚಿನ್ನ ತುಂಬ ವೇಸ್ಟ್ ಆಗ್ತಾ ಇರುತ್ತದೆ. 10%, 12%, 7%, 8% ಅಂತ. ಇದರಲ್ಲಿ ನಾವು ಯಾವ ಥರ ಒಡವೆ ಮಾಡಿಸ್ಕೋತೀವಿ ಅದ್ರ ಮೇಲೆ ವೇಸ್ಟೇಜ್ ಬರುತ್ತೆ. ನೀವು ಒಬ್ಬೊಬ್ಬರು ಏನು ಹೇಳಲ್ಲ ಅಂತ ಅಂದ್ಬಿಟ್ಟು ಯಾವುದೇ ತಗೊಳ್ಳಿ ಒಂದೇ ಫಿಕ್ಸು ವೇಸ್ಟೇಜ್ ಮಾಡಿಬಿಟ್ಟಿರ್ತಾರೆ. ಅದು ಅವ್ರಿಗೆ ತುಂಬ ಲಾಭ ಆಗುತ್ತೆ, ನಮಗೆ ನಷ್ಟ ಆಗುತ್ತೆ. ನೀವು ಆಲ್ಮೋಸ್ಟ್ ಪ್ಲೈನ್ ಒಡವೆಗಳು, ಈ ಹವಳ ಮುತ್ತು ಅವೆಲ್ಲ ಇರೋದನ್ನ ಕಡಿಮೆ ಮಾಡಿ ಚಿನ್ನನೇ ಇರೋವಂಥ ಒಡವೆಗಳ ಬಗ್ಗೆ ಇದು ಮಾಡ್ಕೊಳ್ಳಿ. ಬರೀ ನಮಗೆ ಚಿನ್ನ ನಮ್ಮ ಆಡಂಬರಕ್ಕೆ ನಾವು ಅಂದ ಚಂದ ಕಾಣಿಸೋದಕ್ಕೋಸ್ಕರ ಚಿನ್ನ ಅಂತ ಮೈಂಡಲ್ಲಿ ಇರಲ್ಲ. ನೀವು ಯಾರೇ ಅಲ್ಲಿ ಭಾರತೀಯರೆಲ್ಲರೂ ಚಿನ್ನ ತಗೊಳ್ಳುವಾಗ ಅದು ನಮಗೆ ಕಷ್ಟ ಸುಖಕ್ಕಾಗುತ್ತೆ, ನಮಗೆ ಮುಂದಕ್ಕೆ ಏನಾದ್ರು ಸಹಾಯಕ್ಕಾಗುತ್ತೆ ಅನ್ನೋದೇ ಮೈಂಡಲ್ಲಿ ಇಟ್ಕೊಂಡು ತೊಗೊಂಡಿರ್ತಾರೆ. ಆದ್ದರಿಂದ ನೀವು ಅರಳು, ಈ ಮುತ್ತು ಅಂದ ಚಂದ ಕಾಣ್ತವೆ ಅಂತ ಅಂದ್ಬಿಟ್ಟು ಅರಳು, ಮುತ್ತು, ಹವಳ ಇದೆಲ್ಲ ಇರೋದು ಸೇರಿಸಿದ್ರೆ ಅದೊಂದು 150 ರೂಪಾಯಿಂದ 200 ರೂಪಾಯಿ ಒಳಗಡೆ ಬರೋದನ್ನ ಇವರು ಅರ್ಧ ಗ್ರಾಮ್ 1 ಗ್ರಾಮ್ ಸೇರಿಸ್ಬಿಟ್ಟು 6000 7000 ಜಾಸ್ತಿ ಮಾಡ್ಕೋತಾರೆ. ದಯವಿಟ್ಟು ಅದೆಲ್ಲನೂ ಅವಾಯ್ಡ್ ಮಾಡಿ. ಆಮೇಲೆ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಬಿಲ್. ಆಲ್ಮೋಸ್ಟ್ ಎಲ್ಲ ಹಳ್ಳಿ ಕಡೆ, ಈಗ ಪಟ್ಟಣ, ತಾಲೂಕು, ಹೋಬಳಿ ಲೆವೆಲಲ್ಲೆಲ್ಲ ಚಿನ್ನದ ಅಂಗಡಿ ಬಂದಿದೆ. ಅಲ್ಲಿ ಜನರಿಗೆ ಬಿಲ್ ಬಗ್ಗೆ ಗೊತ್ತಿರಲ್ಲ. ಬಿಲ್ಲು ವಿತ್ GST ಬಿಲ್ ತಗೊಳ್ಳಿ. ಚಿನ್ನಕ್ಕೆ 3% GSTನ ತೆರಿಗೆ ಇದು ಮಾಡ್ತಾ ಇದ್ದಾರೆ. ಅದರಿಂದ 1 ಲಕ್ಷಕ್ಕೆ ನಿಮಗೆ 3000 ಅಷ್ಟೇ. 3000 ಏನು ದೊಡ್ಡದಲ್ಲ, 1 ಲಕ್ಷನೇ ಮಾಡಿರ್ತೀರ. ಆ 3%ಇಂದ ನಮ್ಗೆ ಎಷ್ಟು ಲಾಭ ಅಂತ ಅಂದರೆ, ನೀವು ಚಿನ್ನ ಕಳ್ಕೊಂಡಾಗ ನೀವೆಲ್ಲರೂ ಕಂಪ್ಲೇಂಟ್ ಏನಾದ್ರು ಕೊಡಬೇಕು ಅಂತ ಅಂದರೆ ಅದಕ್ಕೆ ಬಿಲ್ ಕೇಳ್ತಾರೆ. ಮುಂದೆ ಯಾವಾಗಾದ್ರೂ ಕೇಳ್ಬೋದು. ಅದು ನಿಮ್ಮದೇ ಅನ್ನೋಕ್ಕೆ ಪ್ರೂಫ್ GST ಬಿಲ್ ಇದ್ದರೆ ಮಾತ್ರ ಅದಕ್ಕೆ ನಿಮಗೆ ಪ್ರೂಫ್ ಆಗಿರುತ್ತೆ. ಯಾವುದ್ಯಾವುದೋ ಚೀಟಿಲಿ ಸ್ಲಿಪ್ಪಲ್ಲಿ ಎಲ್ಲ ಬರೆದು ನಿಮಗೆ ಕೊಟ್ಬಿಡ್ತಾರೆ. 100 ರೂಪಾಯಿ 500 ರೂಪಾಯಿ ಕಮ್ಮಿ ಟ್ಯಾಕ್ಸ್ ಬರ್ತದೆ ಅಂತ ಹೇಳ್ಬಿಟ್ಟು ನಿಮಗೆ 3000 ರೂಪಾಯಿಲೆಲ್ಲ ಮೋಸ ಮಾಡಿ ಎಸ್ಟಿಮೇಟ್ ಅಂತ ಇರ್ತದೆ, ಅವ್ರ ಅಂಗಡಿ ಹೆಸರು ಇರ್ತದೆ, ನೀವು ಅಷ್ಟೇ ನೋಡ್ತೀರಾ. ಅವ್ರ ಅಂಗಡಿ ಹೆಸರು, ಅಡ್ರೆಸ್ ಅಂತ ಇರ್ತದೆ, ಎಸ್ಟಿಮೇಟ್ ಅಂತ ಇರ್ತದೆ. ಅದನ್ನು ಗಮನವಿಟ್ಟು ನೋಡಿ. ಅಲ್ಲಿ ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಇರಬೇಕು, ಇಲ್ಲ GST ಬಿಲ್ ಅಂತ ಇರಬೇಕು. 1 ಲಕ್ಷಕ್ಕೆ 3000 ಏನು ದೊಡ್ಡದಲ್ಲ, ಅದು ಕಟ್ಟಿ ತಗೋಬೇಕಾಗುತ್ತೆ.
ತಕ್ಕಂಡ್ರೆ ನಿಮಗೆ ಬಿಲ್ಲು ಪ್ರೂಫ್ ಇರುತ್ತೆ. ಏನಾದ್ರು ಚಿನ್ನ ಕಳ್ತೋದಾಗ ಕಂಪ್ಲೇಂಟ್ ಕೊಡೋಕ್ಕಾಗಲಿ ಅದನ್ನು ತೋರಿಸ್ಬೋದು, ಅವಾಗ ಪ್ರೂಫ್ ಇರುತ್ತೆ. ಇಲ್ಲಾಂದರೆ ಮುಂದೆ ಏನಾದರೂ ಆ ಚಿನ್ನದಲ್ಲಿ ಏನಾದರೂ ನಿಮಗೆ ಡೌಟ್ ಬಂದಾಗ, ಅನುಮಾನ ಬಂದಾಗ ತಗೊಂಡೋದ್ರೆ ಆ ಚಿನ್ನದ ಅಂಗಡಿಯವನು ಅವ್ನ ಮಗನೋ ಯಾರನೋ ಇರ್ತಾರೆ, ಅವ್ನು ಇರೋದೇ ಇಲ್ಲ, ಅವಾಗ ಇದು ನಾವು ಕೊಟ್ಟೇ ಇಲ್ಲ, ಈ ಥರ ಕೊಡೋದೇ ಇಲ್ಲ, ನಾವು ಬಿಲ್ಲಿದ್ರೆ ಕೊಡಿ ಅಂತ ರಿವರ್ಸ್ ಆಗ್ತಾರೆ. ಸಾಮಾನ್ಯ ಜನ, ಮುಗ್ಧ ಜನಗಳನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಮೋಸ ಮಾಡೋದು ಈಗ ಅತಿ ಸುಲಭ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಇವಾಗ ನಾನು ಚಿನ್ನ ತಗೊಳ್ಳೋನಾಗ ನೀವೇನು ಕೇಳೋದೇ ಇಲ್ಲ. ಅವನು ಎಷ್ಟೋ ಒಂದು ರೇಟ್ ಹೇಳ್ಬಿಟ್ಟಿರ್ತಾನೆ, ಒಂದು 50,000 ಹೇಳ್ಬಿಟ್ಟಿರ್ತಾನೆ. ಅಲ್ಲಿ ಬರೋದೇ ಅದು 40,000 ರೂಪಾಯಿ ಇರ್ತದೆ. ಅವನು 50,000 ಹೇಳ್ಬಿಡ್ತಾನೆ, ನೀವೊಂದು 45,000 ಕೊಡಿ ಅಂತೀರಾ. ಅವನು ಬಿಲ್ಕುಲ್ ಆಗೋದೇ ಇಲ್ಲ, ನನಗೆ ಲಾಭ ಇಲ್ಲ, ಕೇಳ ಹೊಂಟೋಗಿ ಅಂತಾನೆ. ನೀವು ಅಲ್ಲೇ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀರ, ನಾನು ತಗೊಳ್ಳೇಬೇಕು, ಇವತ್ತು ತಗೊಳ್ಳೇಬೇಕು, ನನಗೆ ಇಷ್ಟ ಆಗ್ಬಿಟ್ಟೈತಿ ಅಂತ. ನಿಮ್ಮ ಫೀಲಿಂಗ್ಸ್ನ ಅವನು ಎನ್ಕ್ಯಾಶ್ ಮಾಡಿಕೊಂಡು ಅವನ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ತಾನೆ ಹೊರತು ನಿಮಗೆ ಕಡಿಮೆ ಸಿಕ್ತು ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ನೀವು 45,000 ಹೇಳ್ತೀರ, ಅವ್ನು 49 ಕೊಡಿ ಲಾಸ್ಟು, ನನಗೆ ಬರೋದೇ ಇಲ್ಲ, ನನಗೆ ಲಾಭ ಸಿಗೋದೇ ಇಲ್ಲ, ನನಗೆ 1 ರೂಪಾಯಿನೂ ಸಿಗೋಲ್ಲ, ನಿಮಗೋಸ್ಕರ ಕೊಡ್ತಾ ಇರೋದು ಅಂತೆಲ್ಲ ಕತೆಗಳು ಹೇಳ್ತಾನೆ. ಅದೆಲ್ಲ ನೀವು ಮೈಂಡ್ಗೆ ಹಾಕೊಳ್ಳೇಬೇಡಿ. ನಮಗೆ ದುಡ್ಡು ಕಮ್ಮಿ ಆಗಬೇಕು, ನಾವು ತಗೊಳ್ಳೋ ಚಿನ್ನಕ್ಕೆ ನಾವು ದುಡ್ಡು ಸಮ ಆಗಬೇಕು. ಯಾರೇ ಕೇಳಿದ್ರು ಪರವಾಗಿಲ್ಲ ಅಂತ ಹೇಳ್ಬೇಕಾಗುತ್ತೆ. ಇಲ್ಲಾಂದರೆ ಕೊರಗು ಸ್ಟಾರ್ಟ್ ಆಗಿಬಿಡ್ತದೆ. ಅದು 100 ರೂಪಾಯಿ 200 ರೂಪಾಯಿ ಅಲ್ಲ, 1 ಗ್ರಾಮ್, ಅರ್ಧ ಗ್ರಾಮು ನಾವು ಮೋಸ ಹೋದ್ರೂ 3,500ರಿಂದ 4,000 ರೂಪಾಯಿ ಮೋಸ ಹೋಗಬೇಕಾಗುತ್ತೆ. ಈಗ ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ನನ್ನ ಅನುಭವದ ಮೇರೆಗೆ ಅದನ್ನ ನಾನು ಸ್ಟ್ರಾಟಜಿ ಮಾಡಿದ್ದೀನಿ, ಅದ್ರ ಪ್ರಕಾರನೇ ಮಾಡಿ. ಇಲ್ಲಿ ಏನು ಜಾಸ್ತಿ ಅಷ್ಟೊಂದು ಇದು ಏನೂ ಇಲ್ಲ, ಟೆಕ್ನಿಕ್ ಏನಿಲ್ಲ. ಆ ಚಿನ್ನ ಏನಿರ್ತದೆ, ಆ ತೂಕ ಗೊತ್ತಿರ್ತದೆ, ವೇಸ್ಟೇಜ್ ಗೊತ್ತಿರ್ತದೆ. ಒಂದು ಕ್ಯಾಲ್ಕುಲೇಟರ್ ತೊಗೊಂಡು 2ನೇ ಕ್ಲಾಸ್ ಓದಿದ್ರೂ ಪರವಾಗಿಲ್ಲ, ಅದನ್ನು ಮಾಡ್ಬೋದು. ಅದು ಯಾವ ಥರ ಅಂತ ನಾನು ತೋರಿಸ್ತೀನಿ, ನೀವು ಅದೇ ಥರ ಮಾಡಿ ನೋಡಿ. ಇಲ್ಲಿ ನೋಡಿ, ನಾನು ಒಂದು ಫಾರ್ಮುಲಾ ಹಾಕಿ ನಿಮಗೆ ಎಕ್ಸಾಂಪಲ್ಲು ನಾನು ಕೊಡ್ತಾಯಿದ್ದೀನಿ ನೋಡಿ. ಚಿನ್ನದ ತೂಕ ಎಷ್ಟಿರ್ತದೆ ಅಂತ ನೋಡ್ಕೊಳ್ಳಿ. ನಿಮಗೆ ಎಕ್ಸಾಕ್ಟು ಯಾವ ಒಡವೆ ತಗೋತೀರಾ ಆ ಒಡವೆ ತೂಕ ನಿಮಗೆ ತೂಕ ಹಾಕಿ ವೇಯಿಂಗ್ ಮಿಷಿನಲ್ಲಿ ತೋರಿಸ್ತಾನಲ್ಲ ಆ ತೂಕ, ಅದಕ್ಕೆ ಇಂಟು ವೇಸ್ಟೇಜ್ ಹಾಕಿ. ವೇಸ್ಟೇಜ್ ಇಷ್ಟು % ಅಂತ ಹೇಳ್ತಾನೆ, ಅದಕ್ಕೆ ಪ್ಲಸ್ ಕೂಲಿ ಪ್ಲಸ್ಸು 3% GST. ಬಿಲ್ ಬಗ್ಗೆ ಮಾತಾಡಿದ್ನಲ್ಲ ಅದ್ರದ್ದು ಇಷ್ಟು ಟೋಟಲ್ ಆಗಿ ನೀವು ಆ ಒಡವೆ ಕೊಡಬೇಕಾಗಿರೋ ದುಡ್ಡು, ಆಯಿತಾ. ಇಲ್ಲಿ ನೀವು ಮೋಸ ಹೋಗಬೇಡಿ. 8% 8 ಗ್ರಾಮ್ 8.7 ಗ್ರಾಮ್ ಚಿನ್ನದ ತೂಕ ಇದ್ದರೆ ಇದಕ್ಕೆ ಯಾವ ಥರ ಲೆಕ್ಕ ಹಾಕಬೇಕು ಅಂತ ಅಂದ್ಕೊಳ್ಳಿ. ನೀವು ಇಲ್ಲಿ ಆ ಚಿನ್ನದ ತೂಕ ಎಷ್ಟಿರ್ತದೆ ಅದನ್ನು ಹಾಕೊಳ್ಳಿ. 8 ಗ್ರಾಮ್ 700 ಮಿಲಿ ಆಯ್ತಲ್ಲ, ಇದಕ್ಕೆ ಇಂಟು 10% 10% ವೇಸ್ಟೇಜ್ ಅಂತ ಹೇಳಿದ್ರೆ ಅವನು, ಅದಕ್ಕೆ 0.87 ಮಿಲಿ ಬರ್ತದೆ. ಆವಾಗ ನೀವೇನು ಮಾಡ್ಕೋಬೇಕು ಅಂದರೆ, ಇದು 8 ಗ್ರಾಮ್ 700 ಮಿಲಿ ಇದೆಯಲ್ಲ, ಪ್ಲಸ್ ಇದು ಮಾಡಿಕೊಂಡ್ರೆ 8 ಗ್ರಾಮ್ 87 ಮಿಲಿ ಬರುತ್ತೆ. ಇದಕ್ಕೆ ಬಂದು ನಿಮ್ಮ ಚಿನ್ನದ ಬೆಲೆ ಎಷ್ಟಿರ್ತದೆ ಅಂತ ನೋಡ್ಕೊಳ್ಳಿ. 6,400 ರೂಪಾಯಿ ಅಂತ ಅಂದ್ಕೊಳ್ಳಿ. ಆವಾಗ 56,768 ರೂಪಾಯಿ ಆಗುತ್ತೆ. ಇದಕ್ಕೆ ನೀವು ಈ ವೇಸ್ಟೇಜ್ ಮೇಲೆ ಕೂಲಿ ಲೆಕ್ಕ ಹಾಕಬೇಕಾಗುತ್ತೆ. ಎಷ್ಟು? 150 ರೂಪಾಯಿ ಕೂಲಿ ಅಂತ ಅಂದರೆ ಇಲ್ಲಿ ಹಂಗೆ ಹಾಕೊಳ್ಳಿ. ಇದು 1,330 ರೂಪಾಯಿ ಬರ್ತದೆ. 58,098 ರೂಪಾಯಿ ಬರ್ತದೆ. ಇದ್ರ ಮೇಲೆ ಅವ್ನು GST ಕ್ಯಾಲ್ಕುಲೇಟ್ ಮಾಡ್ತಾನೆ. ಅವಾಗ ಇಷ್ಟು ಬರುತ್ತೆ. ಇಷ್ಟು ಟೋಟಲ್ ಒಟ್ಟು ಇಷ್ಟಾಗುತ್ತೆ. ಇದರಲ್ಲೂ ನೀವು ಈ ವೇಸ್ಟೇಜ್ ಬಗ್ಗೆ ನೀವು ಚಿನ್ನದ ವ್ಯಾಪಾರಿ ಜೊತೆ ಯಾವತ್ತೇ ಆಗಲಿ ಕಾಂಪ್ರಮೈಸ್ ಆಗೋಕ್ಕೆ ಹೋಗ್ಬಾರ್ದು. ಅವನು ಏನೇನೋ ಕತೆಗಳೆಲ್ಲ ಹೇಳ್ತಾನೆ, ನಮ್ಗೆ ಬಿಸ್ನೆಸ್ ಆಗೋಲ್ಲ, ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಅದು ಇದು, ಚಿನ್ನದ ರೇಟು ಕಮ್ಮಿ ಆಗೋಯ್ತದೆ, ನಾವು ಜಾಸ್ತಿ ಇದ್ದಾಗ ತೊಗೊಂಡಿರ್ತೀವಿ, ಕಮ್ಮಿ ಆದಾಗ ನಿಮ್ಗೆ ಕೊಡ್ತೀವಿ ಅಂತೆಲ್ಲ ಕತೆಗಳೆಲ್ಲ ಹೇಳ್ತಾನೆ. ಅವನು ಯಾರು ನಿಮ್ಮ ಸಂಬಂಧಿಕ ಅಲ್ಲ, ಏನೂ ಅಲ್ಲ. ಅಲ್ಲೇನಿದ್ರು ನೀವು ದುಡ್ಡು ಕೊಡ್ತೀರಾ, ತಗೋತೀರಾ, ಅವನೇನು ಲಾಸ್ ಮಾಡ್ಕೊಳ್ಳಲ್ಲ. ಅವ್ರು ಕೂತ್ಕೊಂಡು ಬಿಲ್ಡಿಂಗ್ ಕಟ್ತಾರೆ. ನಾವು ಕೆಲಸ ಮಾಡಿ ಅದೇ ಬಿಲ್ಡಿಂಗ್ಗೆ ಬಾಡಿಗೆ ಕೊಟ್ಕೊಂಡು ಜೀವನ ಮಾಡ್ತಾ ಇರ್ತೀವಿ. ಅದರಿಂದ ಯಾವುದು 1 ರೂಪಾಯಿನೂ ಸುಮ್ಮನೆ ಬರಲ್ಲ. ಅದರಿಂದ ನೀವು ಇದನ್ನು ನೋಡಿಕೊಂಡು ನೀವು ಎಲ್ಲಿ ಮಾತಾಡಬೇಕು ಅಂತ ಅಂದರೆ, ಇದು ವೇಸ್ಟೇಜ್ ಬಗ್ಗೆ ಬಂದಾಗ ನೀವು ಈಗ ಒಡವೆಗಳ ಮೇಲೆ ವೇಸ್ಟೇಜ್ ಹೋಗುತ್ತೆ. ಅದರಲ್ಲಿ ನೀವು ಈ ಓಲೆ ಇಂಥ ಐಟಮ್ಸ್ ತುಂಬ ಕೆಲಸ ಇರೋದಕ್ಕೆ 10% ವೇಸ್ಟೇಜ್ ಇರುತ್ತೆ. ಈ ಉಂಗುರ, ಬಳೆ, ಆಮೇಲೆ ಪ್ಲೈನ್ ಒಡವೆಗೆಲ್ಲ ಅದೆಲ್ಲ 7ರಿಂದ 8%, 9% ಹೊಡೆದಾಡ್ಬೋದು. ಇಲ್ಲಿ ನಿಮಗೆ 1% ಕಮ್ಮಿ ಮಾಡಿದ್ರೂ ನಿಮಗೆ ಎಷ್ಟೋ ದುಡ್ಡು ಉಳೀತದೆ, 1,000 ರೂಪಾಯಿ ಉಳೀತದೆ. ಇಲ್ಲೆಲ್ಲ ಅರ್ಧ ಗ್ರಾಮು, 1/4 ಗ್ರಾಮು, 1 ಗ್ರಾಮ್ಗೆಲ್ಲ 1,000 ರೂಪಾಯಿ ಲೆಕ್ಕ. ಆದ್ದರಿಂದ ಇಷ್ಟನ್ನು ಹೇಳಿ
ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಕೆಲವು ಜನ ಎಕ್ಸ್ಪರ್ಟ್ ಇದ್ದೇ ಇರ್ತಾರೆ. ನಾನು ನಡೆದು ಬಂದ ದಾರಿಯಲ್ಲಿ ನಾವು ಹಳ್ಳಿ ಕಡೆ ಎಲ್ಲ ಈಗ ಮೊಬೈಲ್ ಇದೆ, ಅವರು ನೋಡ್ಕೊಂಡು ತಿಳ್ಕೊಂಡು ಇದನ್ನು ಟ್ರೈ ಮಾಡ್ಬೋದು. ಎಂತೆಂಥ ಕೀಪ್ಯಾಡ್ ಒತ್ತಕ್ಕೆ ಗೊತ್ತಿದ್ದಿಲ್ಲದೆ ಹೋಗಿರೋರಿಗೆಲ್ಲ ಇವತ್ತು ಇಂಟರ್ನೆಟ್ ಬಗ್ಗೆ ಗೊತ್ತಿದೆ, ಯೂಟ್ಯೂಬ್ ಬಗ್ಗೆ ಗೊತ್ತಿದೆ. ವಿದ್ಯಾವಂತರಿಗೂ ಒಂದು ಇನ್ಫಾರ್ಮೇಷನ್ ಸಿಕ್ಕಂಥ ಜಗತ್ತಲ್ಲಿ ನಾವು ಇವತ್ತಿದ್ದೀವಿ. ಆದ್ದರಿಂದ ಯಾವುದು ಮೋಸ ಹೋಗಬೇಡಿ. ನಮ್ಮದೇನು ಗೊತ್ತಾ, ನಾವು ಸಂಪಾದನೆ ಮಾಡಲಿಲ್ಲ ಅಂತ ಅಂದ್ರೂ ನಾವು ನಷ್ಟ ಮಾಡ್ಕೊಳ್ದೇ ಇದ್ದರೆ ಅದು ನಮ್ಮ ಸಂಪಾದನೆ ಆಗುತ್ತೆ. ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇದ್ದು ನಮ್ಮ ಜೀವನನ ನಾವು ಸುಗಮವಾಗಿ ಸಂತೋಷವಾಗಿ ಜೀವಿಸಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.